ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ಮುಡುಕನ್ನ ಕಟ್ತೀನಿ ಅಂತೇಳಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ತುಂಬ ಜನಕ್ಕೆ ಗೊಂದಲ ಇರುತ್ತೆ, ಯಾವ ರೀತಿ ನಾವು ಮುಡುಕನ್ನ ಕಟ್ಟಬೇಕು ಅಂತೇಳಿ. ನನಗೂ ಸಹ ಇತ್ತು, ಆದರೆ ಇವಾಗ ನನಗೆ ಎಲ್ಲ ತಿಳ್ಕೊಂಡು ನಾನು ಈ ವಿಡಿಯೋದಲ್ಲಿ ನಿಮ್ಗೂ ಕೂಡ ಶೇರ್ ಮಾಡ್ತಿದ್ದೀನಿ. ಫಸ್ಟ್ ಮಾರ್ನಿಂಗ್ ಬೇಗನೆ ಎದ್ದು ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ನಾವು ಕೂಡ ಸ್ನಾನ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೋಬೇಕು. ನಾನು ಸಹ ತುಂಬಾ ದಿನದಿಂದ ಮುಡುಕನ್ನ ಕಟ್ಟಬೇಕು ಅಂತ ಅನ್ಕೋತಿದ್ದೆ, ಆದರೆ ಆಗಿರ್ಲಿಲ್ಲ. ಸೊ 6 ಮಂತ್ ಇಂದ ನಾನು ಅನ್ಕೋತಾನೆ ಇದೆ, ಬಟ್ ಆಗಿರ್ಲಿಲ್ಲ. ಆದ್ರೆ ಇವತ್ತು ತುಂಬಾನೇ ವಿಶೇಷವಾದಂತಹ ದಿನ. ನಾನು ಅನ್ಕೊಂಡಿರ್ಲಿಲ್ಲ ಇವತ್ತು ಇಷ್ಟು ಒಳ್ಳೆ ದಿನ ಅಂತ. ಇವತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳ 431ನೇ ವರ್ಧಂತಿ, ರಾಯರು ಹುಟ್ಟಿದ ದಿನ ಅಂತಾನೆ ಹೇಳ್ತಾರೆ. ಇವತ್ತು ರಾಯರಿಗೆ 405ನೇ ಪಟ್ಟಾಭಿಷೇಕ ಮಹೋತ್ಸವನು ಕೂಡ 19ನೇ ತಾರೀಕು. ತುಂಬಾನೇ ಒಳ್ಳೆ ದಿನ ಇವತ್ತು. ನಾನು ಈ ಗುರುವಾರದಿಂದನೇ ಮುಡುಕನ್ನ ಕಟ್ಟೋದಕ್ಕೆ ಶುರು ಮಾಡೋಣ ಅಂತ ಅನ್ಕೊಂಡಿದ್ದೆ, ಆದ್ರೆ ಒಳ್ಳೆ ದಿನಾನೇ ನನಗೆ ಸಿಕ್ತು. ಸೊ ಹಂಗಾಗಿ ಇವತ್ತೇ ನಾನು ಮುಡುಕನ್ನ ಕಟ್ಟಿದೆ. ಫಸ್ಟ್ ದೇವ್ರಿಗೆ ಅಂತೇಳಿ ಏನಾದ್ರೂ ನೈವೇದ್ಯಕ್ಕೆ ಅಂತೇಳಿ ಸಿಹಿನ ಮಾಡ್ಕೋತಾ ಇದ್ದೀನಿ. ರಾಯರ ಅಭಿಷೇಕಕ್ಕೆ ಅಂತೇಳಿ ಪೊಂಗಲ್ ಮಾಡ್ಬೋದು, ಸಜ್ಜಿಗೆ ಮಾಡ್ಬೋದು, ಮೊಸರನ್ನ ಮಾಡ್ಬೋದು, ಬೆಲ್ಲದ ಪಾಯಸ ಮಾಡ್ಬೋದು. ರಾಯರಿಗೆ ತುಂಬಾ ಪ್ರಿಯವಾದದ್ದು ಅವಲಕ್ಕಿ ಸಿಹಿನೂ ಕೂಡ ಮಾಡ್ಬೋದು. ಅದೆಲ್ಲ ಆಗ್ಲಿಲ್ಲ ಅಂತಂದ್ರೆ 3 ತರದ ಹಣ್ಣನ್ನು ಇಟ್ಟು ಕೂಡ ನಾವು ಪೂಜೆನ ಮಾಡ್ಕೋಬಹುದು. ಮನೇಲಿ ಏನಾದ್ರು ದೇವ್ರ ಫೋಟೋ ಇತ್ತು ಅಂತಂದ್ರೆ ನೀಟಾಗಿ ಅದನ್ನೆಲ್ಲ ಸ್ವಚ್ಛ ಮಾಡ್ಕೊಂಡು ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ಪೂಜೆ. ನಾನು ಎಷ್ಟು ದಿನ ಮುಡುಕನ್ನ ಕಟ್ತಿದ್ದೀನಿ ಅಂತ ಹೇಳಿದ್ರೆ 21 ವಾರ ನಾನು ಹರಕೆನ ಹೊತ್ಕೊಂಡಿದ್ದೀನಿ. 21 ಗುರುವಾರಗಳು ನಾನು ವ್ರತನ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. 21 ಗುರುವಾರ 21 ರೂಪಾಯಿನ ನಾವು ಮುಡಿಪನ್ನ ಕಟ್ಟು ದೇವ್ರ ಮುಂದೆ ಇಟ್ಟು ನಾವು ಪೂಜೆನ ಮಾಡ್ಕೋಬೇಕಾಗುತ್ತೆ. ಅದು ಯಾವ ರೀತಿ ಮಾಡೋದು ಅಂತೇಳಿನೇ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡ್ದೆ ನೋಡಿ. ನಾನು ಸುಮಾರು ಜನದ ಹತ್ರ ಕೇಳಿದ್ದೀನಿ ಯಾವ ರೀತಿ ನಾವು ಮುಡುಕನ್ನ ಕಟ್ಟೋದು ಅಂತೇಳಿ. ಎಲ್ಲೂ ಕೂಡ ನನಗೆ ಸರಿಯಾದ ಮಾಹಿತಿ ಸಿಕ್ಕಿರ್ಲಿಲ್ಲ. ಹಾಗಾಗಿ ನಾನು ಯಾವ ತರ ಕಟ್ಟಬೇಕು ಅಂತ ಗೊತ್ತಿಲ್ಲದೆ ಸುಮಾರು ದಿನ ಹಾಗೆ ಬಿಟ್ಬಿಟ್ಟಿದ್ದೆ. ಆದ್ರೆ ಇವತ್ತು ನನಗೆ ಇಷ್ಟು ಒಳ್ಳೆ ದಿನ ಸಿಗುತ್ತೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡೇ ಇರ್ಲಿಲ್ಲ. ನಾನು ತುಂಬಾ ವಿಡಿಯೋಗಳನ್ನ ನೋಡಿ ಸುಮಾರು ಜನ ತಿಳಿದವ್ರ ಹತ್ರ ಕೇಳಿ ತಿಳ್ಕೊಂಡು ನಾನು ಈ ಪೂಜೆನ ಮಾಡ್ತಿರುವಂತದ್ದು. ಹಾಗೆ ನಾವು ರಾಯರಿಗೆ ಅರಿಶಿನ ಕುಂಕುಮ ಹಚ್ಚೋ ಹಾಗಿಲ್ಲ, ಹಾಗಾಗಿ ಗಂಧವನ್ನ ಇಡಬೇಕಾಗುತ್ತೆ. ಅದ್ರ ಜೊತೆಗೆ ನಾನಿಲ್ಲಿ ಜವಾದು ಪೌಡ್ರು ಅಂತ ಸಿಗುತ್ತೆ ಗದ್ಗೆ ಅಂಗಡಿಲಿ. ಸೊ ಅದನ್ನ ತರಿಸ್ಕೊಂಡು ಮಿಕ್ಸ್ ಮಾಡಿ ಹಾಕಿ ತುಂಬಾನೇ ಪರಿಮಳ ಬರುತ್ತೆ. ಇದನ್ನ ದೇವ್ರ ಫೋಟೋಗಳಿಗೆ ಮತ್ತೆ ಉಸ್ಲಿಗೆ ಅರಿಶಿನ ಕುಂಕುಮ ಇರ್ತೀಯಲ್ವಾ, ಅದಕ್ಕೆಲ್ಲ ಸ್ವಲ್ಪ ಆಡ್ ಮಾಡಿ ಹಾಕ್ತಂತಂದ್ರೆ ಮನೆ ಎಲ್ಲ ದೇವಸ್ಥಾನದ ಪರಿಮಳ ಬರ್ತಾ ಇರುತ್ತೆ. ಹಾಗೆ ರಾಯರಿಗೆ ತುಪ್ಪದ ದೀಪ ಹಚ್ಚೋದ್ರಿಂದ, ತುಪ್ಪದ ಆರತಿ ಮಾಡೋದ್ರಿಂದ ತುಂಬಾನೇ ಒಳ್ಳೇದು. ನಾವು ರಾಯರಿಗೆ ಆಡಂಬರದಿಂದನೇ ಪೂಜೆ ಮಾಡ್ಬೇಕು ಅಂತ ಏನೂ ಇಲ್ಲ. ತುಳಸಿ ದಳ ಇಟ್ಟು ನಾವು ಪೂಜೆ ಮಾಡಿದ್ರು ಕೂಡ ಸಲ್ತಾರೆ. ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ ಏನೂ ಇಲ್ಲ. ನಿಮ್ ಅನುಕೂಲ ಯಾವ ತರ ಇರುತ್ತೆ ಆ ರೀತಿ ಮಾಡ್ಕೊಳ್ಳಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ರಾಯನ್ ನಮ್ದಾಗಿಂದನೂ ನಮ್ಗೆ ಎಲ್ಲ ಒಳ್ಳೇದಾಗಿದೆ. ಇನ್ನು ರಾಯರ್ ಪ್ರಸಾದಕ್ಕೆ ಅಂತೇಳಿ ಇವತ್ತು ನಾನು ಕಡಲೆಬೇಳೆ ಸಿಹಿನ ಮಾಡಿದ್ದೆ. ಸೊ ಇದನ್ನ ನಾನು ಇವತ್ತು ನೈವೇದ್ಯಕ್ಕೆ ಅಂತ ಹೇಳಿ ಇಡ್ತಾ ಇದ್ದೀನಿ. ಇದು ರಾಯರಿಗೆ ತುಂಬಾ ಪ್ರಿಯವಾದಂತಹ ಒಂದು ಸಿಹಿ ಅಂತಾನೆ ಹೇಳ್ತಾರೆ. ಸೊ ಹಂಗಾಗಿ ಇದನ್ನ ಮಾಡಿದ್ದೆ. ಇದ್ರ ರೆಸಿಪಿಯನ್ನು ಶೇರ್ ಮಾಡಿಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇದ್ರ ಮೇಲೆ ಒಂದು ತುಳಸಿ ದಳ ಇಟ್ಟು ದೇವ್ರ ಮುಂದೆ ಇಟ್ಟು ನಾವು ಪೂಜೆ ಮಾಡೋದಷ್ಟೇನೆ. ನಾನೊಂದು 6 ತಿಂಗಳಿಂದ ಮಾಡ್ಬೇಕು ಅಂತ ಅನ್ಕೋತಿದ್ದೆ, ಆದ್ರೆ ಹಾಗೆ ಇರ್ಲಿಲ್ಲ. ಈ ಒಳ್ಳೆ ದಿನಕ್ಕೋಸ್ಕರ ಕಾಯ್ತಾ ಇತ್ತು ಅನ್ಸುತ್ತೆ. ನಿಜವಾಗ್ಲೂ ನನಗೆ ತುಂಬಾನೇ ಖುಷಿ ಆಯ್ತು ಈ ದಿನ ನನಗೆ ಸಿಕ್ಕಿದ್ದು. ತುಂಬಾ ಖುಷಿಯಿಂದ ಪೂಜೆ ಮಾಡಿದ್ದೀನಿ ಇವತ್ತು ನಾನು ರಾಯರಿಗೆ. ಇನ್ನು ಮುಡಿಪು ಕಟ್ಟೋರಿಗೆ ಒಂದಷ್ಟು ಗೊಂದಲಗಳಿರುತ್ತೆ, ಯಾವ ರೀತಿ ಕಟ್ಟಬೇಕು ನಾವು, ಎಷ್ಟು ದಿನಕ್ಕೆ ಅದನ್ನ ನಾವು ತೆಗಿಬೇಕು, ಎಷ್ಟು ದಿನ ಪೂಜೆ ಮಾಡ್ಬೇಕು, ರಾಯರ್ ಫೋಟೋ ಇರ್ಬೇಕಾ, ಹಾಗೆ ನಾನ್ ವೆಜ್ ತಿನ್ಬಾರ್ದಾ, ಇದ್ರ ಬಗ್ಗೆ ತಿಳಿಸ್ತೀನಿ. ಹಾಗೆ ರಾಯರಿಗೆ ಗಂಧದ ಕಡ್ಡಿ ಹಚ್ಚಬಾರ್ದು ಅಂತಾರೆ. ಅದಕ್ಕೆ ಯಾಕೆ ಅಂತಂದ್ರೆ ರಾಯರು ಜೀವ ಸಮಾಧಿ ಆಗಿರ್ತಾರಲ್ವಾ, ಸೊ ಹಂಗಾಗಿ ಗಂಧದ ಕಡ್ಡಿನ ಹಚ್ಚಬಾರ್ದು ಅಂತಾರೆ. ರಾಯರ್ ಫೋಟೋನೇ ಸಪ್ರೇಟ್ ಆಗಿಟ್ಟು ನಾವು ಪೂಜೆ ಮಾಡ್ಕೋಬೇಕಾಗುತ್ತೆ. ನಾನು ಕೂಡ ತಿಳಿದೆ ಗಂಧದ ಕಡ್ಡಿನ ಹಚ್ಚಿದೆ, ಇನ್ಮೇಲೆ ಈ ತಪ್ಪು ಮಾಡಲ್ಲ, ನೀವು ಕೂಡ ಮಾಡಬೇಡಿ. ರಾಯರಿಗೆ ತುಪ್ಪದ ಆರತಿ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಆದ್ರೆ ರಾಯರ್ನ ನಂಬಿ ನೀವು ಪ್ರತಿ ಒಂದು ಹೆಜ್ಜೆಲು ಕೂಡ ಒಳ್ಳೇದಾಗೆ ಆಗುತ್ತೆ. ಒಳ್ಳೆ ಮನ್ಸಾರೆ ನಾವು ಭಕ್ತಿಯಿಂದ ಬೇಡ್ಕೊಂತು ಅಂದ್ರೆ ಎಲ್ಲ ಒಳ್ಳೇದೇ ಆಗುತ್ತೆ. ಇವಾಗ ರಾಯರ್ಗೆ ಯಾವ ರೀತಿ ಮುಡುಕು ಕೊಟ್ಟದು ಅಂತ ಹೇಳ್ತಾ ಇದೀನಿ. ಒಂದು ಅರಿಶಿನದ ಬಟ್ಟೆ ತಗೊಳ್ಳಿ, ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು 21 ರೂಪಾಯಿನ ನಾವು ಕಾಯಿನ್ಸ್ ನ ಇಡಬೇಕಾಗುತ್ತೆ. ನಿಮ್ಮ ಅನುಕೂಲ ಯಾವ ತರ ಇರುತ್ತೆ, 9 ರೂಪಾಯಿ ಇಡೋ ಹಂಗಿದ್ರೆ 9 ಕಾಯಿನ್ಗಳನ್ನ ಇಡಿ. ಇಲ್ಲ ಅಂದ್ರೆ 21 ರೂಪಾಯಿ ಆಗುತ್ತೆ ಅಂತಂದ್ರೆ 21 ರೂಪಾಯಿನೇ ಕಾಯಿನ್ಸ್. 9 ರೂಪಾಯಿ, 11 ರೂಪಾಯಿ, 21 ರೂಪಾಯಿ ಈ ರೀತಿ ಇಡಬಹುದು. ಅರಿಶಿನದ ಬಟ್ಟೆ ಇಲ್ಲ ಅಂತ ಹೇಳಿದ್ರೆ ವೈಟ್ ಬಟ್ಟೆ ಸಿಗುತ್ತೆ ಅಲ್ವಾ, ಅದಕ್ಕೇನೆ ಸ್ವಲ್ಪ ಅರಿಶಿನ ಬಟ್ಟೆ ತರ ಮಾಡ್ಕೊಂಡು ಈ ರೀತಿ ಮುಡುಕ್ನು ಕೂಡ ಕಟ್ಕೋಬಹುದು. ಕಾಯಿನ್ಸ್ ಎಲ್ಲ ಇಟ್ಟಾದ್ಮೇಲೆ ಸ್ವಲ್ಪ ಗಂಧ, ಅರಿಶಿನ ಕುಂಕುಮ, ಅಕ್ಷತೆ, ತುಳಸಿ ದಳ, ಹೂವನ್ನ ಇಟ್ಟು ನಾವು ಪೂಜೆನ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನಾವು ಪ್ರತಿ ವಾರನೂ ಕೂಡ ಮಾಡ್ಕೋಬೇಕು. ಕೆಲವ್ರು ಕೇಳ್ತಾರೆ ಒಂದೇ ಮುಡುಪನ್ನ ಕಟ್ಟಿ ಪ್ರತಿ ವಾರನೂ ಮಾಡ್ಬೇಕಾ ಅಂತ. ನಾನ್ ಕೇಳಿರೋ ಮಾಹಿತಿ ಪ್ರಕಾರ ಪ್ರತಿ ವಾರನೂ ಸಹ ನಾವು ಪ್ರತಿ ಒಂದು ಮುಡಿಪನ್ನ ಕಟ್ಟಿ ದೇವ್ರ ಮುಂದೆ ಇಟ್ಟು ನಾವು ಪೂಜೆನ ಮಾಡಿ 21ನೇ ವಾರ ಏನಿರುತ್ತೆ ಗುರುವಾರ, ಪ್ರತಿ ಗುರುವಾರ 21ನೇ ಗುರುವಾರ ಏನಿರುತ್ತೆ,
ಸೊ ಅವತ್ತಿನ ದಿನ ನಾವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ನಾವು ಮುಡಿಪುನ ಕೊಡ್ಬೋದು. ಇಲ್ಲ ಅಂತಂದ್ರೆ ಯಾರಾದ್ರೂ ಕಷ್ಟದಲ್ಲಿ ಇರ್ತಾರೆ ಅಲ್ವಾ ಅಂತವ್ರಿಗೂ ಕೂಡ ಈ ಕಾಯಿನ್ಸ್ ನ ಕೊಡ್ಬೋದು. ನನ್ನ ಪ್ರಕಾರ ಇದನ್ನ ಯಾರು ಕಷ್ಟದಲ್ಲಿ ಇರ್ತಾರೆ ಅಲ್ವಾ ಅಂತವ್ರಿಗೆ ಕೊಡ್ಬೇಕು ಅಂತಾನೆ ನಾನು ಇವತ್ತು ಮುಡಿಪುನ ಕಟ್ಕೊಂಡು ದೇವ್ರ ಮುಂದೆ ಸಂಕಲ್ಪ ಮಾಡ್ಕೋತಾ ಇದ್ದೀನಿ. ನಮ್ಗೆ ಈಗ ಏನು ಒಂದು ಆಸೆ ಈಡೇರ್ಬೇಕು, ನಮ್ಮ ಏನ್ ಕಷ್ಟಗಳೆಲ್ಲ ಪರಿಹಾರ ಆಗ್ಬೇಕು ಅದನ್ನ ಕೇಳ್ಕೊಂಡು ದೇವ್ರ ಮುಂದೆ ನಾವು ಇಟ್ಟು ಇದನ್ನ ನಾವು ಪೂಜೆ ಮಾಡ್ಕೊಳ್ಳುವಂಥದ್ದು. ಕೆಲವರಿಗೆ ಮನೆ ಕಟ್ಸುವಂತದ್ದು ಇರುತ್ತೆ, ಕೆಲವರಿಗೆ ಸಾಲ ಬಾಧೆ ಇರುತ್ತೆ, ಮನೇಲಿ ಜಗಳ ಕಿರಿಕಿರಿ ಇಂಥದ್ದೆಲ್ಲ ಒಂದಷ್ಟು ತೊಂದರೆಗಳಿರುತ್ತೆ. ನಿಮ್ಮ ಮನೇಲಿ ಏನಾದ್ರೂ ಫೋಟೋ ಇಲ್ಲ ಅಂತಂದ್ರೆ ಒಂದು ಸ್ಟಿಕ್ಕರ್ನಾರು ತಂದು ಇಟ್ಟು ಪೂಜೆ ಮಾಡ್ಬೋದು. ಇಲ್ಲಾಂತಂದ್ರೆ ಮನ್ಸಾರೆ ಭಕ್ತಿಯಿಂದ ನೀವು ಬೇಡ್ಕೊಂಡು ಪೂಜೆನ ಮಾಡ್ಕೊಂಡು ಕೂಡ ಸಲ್ಲುತ್ತೆ. ಮನಸಾರೆ ನಂಬಿ ಈ ರೀತಿ ರಾಯರಿಗೆ ಮುಡಿಪು ಕಟ್ ನೋಡಿ ನಿಮ್ಮ ಒಂದು ಜೀವನದಲ್ಲಿ ಜಾದೂನೇ ಆಗುತ್ತೆ. ಹಾಗೆ ಈ ರೀತಿ ಎಲ್ಲ ಪೂಜೆ ಆದ್ಮೇಲೆ 101 ಸರಿ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಈ ಮಂತ್ರವನ್ನ ಹೇಳ್ಕೋಬೇಕಾಗುತ್ತೆ. 108 ಬಾರಿ ಹೇಳಿದ್ರೆ ತುಂಬಾನೇ ಒಳ್ಳೇದು. ಅಕಸ್ಮಾತ್ ನಿಮ್ಗೆ ಏನಾದ್ರೂ ಈ ಮಂತ್ರ ಹೇಳೋದಕ್ ಬರ್ಲಿಲ್ಲ ಅಂತ ಹೇಳಿದ್ರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳಿ ಕೂಡ ಹೇಳ್ಕೋಬಹುದು. ಅಕಸ್ಮಾತ್ 108 ಸಲ ಹೇಳಕ್ ಆಗ್ಲಿಲ್ಲ ಅಂತಂದ್ರೆ 21 ಸರಿನಾದ್ರೂ ನೀವು ಈ ಮಂತ್ರವನ್ನ ಹೇಳ್ಕೊಂಡು ಅಥವಾ ಈ ಮಂತ್ರನ ನೀವೇನಾದ್ರೂ ಟಿವಿಲಿ ಅಥವಾ ಫೋನ್ಲಿ ಈ ಮಂತ್ರನ ಹಾಕಿಟ್ಟು ಕೂಡ ನೀವು ಪೂಜೆನ ಮಾಡ್ಕೋಬಹುದು. ಇನ್ನು ನಾನ್ ವೆಜ್ ತಿನ್ಬೋದಾ ಅಂತ ಕೇಳೋದಾದ್ರೆ ಗುರುವಾರದಂದು ನೀವು ಮುಡಿಪು ಕೊಟ್ಟಿ ವ್ರತ ಮಾಡ್ತಿದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ತಿನ್ಬಾರ್ದು, ಬಾಕಿ ದಿನ ಮಾತ್ರ ತಿನ್ಬೋದು. ಇನ್ನು ಇವತ್ತು 9ನೇ ತಾರೀಕಿಂದ ಹಿಡಿದು 26ನೇ ತಾರೀಕು ಗಂಟನೂ ತುಂಬಾ ಒಳ್ಳೆ ದಿನ. ನೀವೇನಾದ್ರೂ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಈ ತರ ಪೂಜೆನ ಮಾಡಿ ಒಳ್ಳೇದಾಗುತ್ತೆ. ನನಗಿಂತ ತಿಳ್ಕೊಂಡಿರೋರು ಇರ್ತೀರಾ ಮುಡಿಪು ಕೊಟ್ಟೋದು ಹೇಗೆ ಅಂತ ಹೇಳಿ, ಖಂಡಿತವಾಗ್ಲೂ ಈ ವಿಡಿಯೋ ನೋಡ್ತಿದ್ರೆ ನನಗೂ ಶೇರ್ ಮಾಡಿ ತಿಳ್ಕೊ. ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ. ಥ್ಯಾಂಕ್ ಯು.